ಹಾಯ್, ಎಲ್ಲರಿಗೂ ನಮಸ್ಕಾರ. ಲಲಿತಾ ಆಫೀಸರ್ ಚಾನಲ್ಗೆ ಸ್ವಾಗತ. ಇವತ್ತಿಂದು ಹಬ್ಬದಲ್ಲಿ ರೆಡಿ ಮಾಡಿರೋದು ನಾನು ಹಾಕಿರೋ ವರ್ಕನ್ನೆಲ್ಲ ತೋರಿಸ್ತಾ ಇದ್ದೀನಿ. ಕೆಲಸದ ಮಧ್ಯೆ ವಿಡಿಯೋ ಬಿಡೋಕೆ ಆಗ್ತಿಲ್ಲ, ಆದರೂ 3 ಮಿನಿಟ್ಸ್ ಮಾಡಿದ್ದೀನಿ. ನೋಡಿ ನಾ ಯಾವ ಉಂಡೆ ಮಾಡಿದ್ದೀನಿ ಅಂತ. ಎಳ್ಳುಂಡೆ, ಶೇಂಗಾ ಉಂಡೆ, ಬೇಸನ್ ಲಾಡು, ಮಂಡಾಳು ಉಂಡೆ, ರವೆ ಉಂಡೆ, ಒಂದು 5 ದಿನಸು ಉಂಡೆ ಮಾಡಿದ್ದೀನಿ. ಇದು ರವೆ ಉಂಡೆ, ಇದು ಶೇಂಗಾ ಉಂಡೆ, ಎಳ್ಳುಂಡೆ, ಮಂಡಾಳು ಉಂಡೆ, ಬೇಸನ್ ಲಾಡು. ಈ ಕಡೆ ನಮ್ಮ ಕಡೆ ಐನರೆಲ್ಲ ಬರ್ತಾರೆ ನೀರ್ಸ್ಕೊಳ್ಳೋಕ್ಕೆ. ಮತ್ತು ಕಡಿಮೆ ಜನಗಳೆಲ್ಲ ಊರಲ್ಲಿರೋ ಹಳ್ಳಿಯಲ್ಲಿರೋ ಜನಗಳೆಲ್ಲ ಬರ್ತಾರೆ. ಅವ್ರಿಗೆಲ್ಲ ಕೊಬ್ಬರಿ ಬಟ್ಲ ಮತ್ತು ಒಂದು 4-5 ಥರ ಉಂಡೆಗಳೆಲ್ಲ ನಮ್ಮ ಕಡೆ ನೀಡೋ ಸಂಪ್ರದಾಯ ಐತೆ ಪಂಚಮಿ ದಿನ. ಹಂಗಾಗಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ನಾವು, ನೀಡೋಕ್ಕೋಸ್ಕರ ಅಂತಲೇ ಮಾಡಿಟ್ಟಿರ್ತೀವಿ. ಎಲ್ಲನೂ ಒಂದೊಂದು ಕಿಲೋ ಮಾಡಿದ್ದೀನಿ. ಮಂಡಾಳು ಉಂಡೆ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಉಂಡೆನೂ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ. ನಿಮ್ಗೆ ಯಾರಿಗೆಲ್ಲ ಬೇಕು ನೋಡಿ, ಉಂಡೆ ಕಟ್ಟಕ್ಕೆ ಬರಲಾರ್ದವ್ರು ಯಾರಾದರೂ ಇದ್ದರೆ ಬೇಕಾದಷ್ಟು ನಿಮ್ಗೆ ಗೊತ್ತಿರೋ ವೀಡಿಯೋಸ್ಗಳು ನೋಡ್ಬೋದು. ಬೇಕು ಅಂದರೆ ನಾನು ಹಾಕ್ತೀನಿ. ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ವಿ ನಾವು. ಪಂಚಮಿ ಹಬ್ಬ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ವಿ. ಇವಾಗ ನೋಡಿ, ಒಬ್ಬ ಕಸ್ಟಮರ್ದು ಹೊಲಕ್ಕೆ ಹೋಗಿ ಹಾಲು ಹಾಕಿ ಬಂದು ಮತ್ತೆ ಕೂತ್ಕೊಳ್ಳಲಿಲ್ಲ. 2 ದಿನ ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ಈ ವರ್ಕ್ ರಾತ್ರಿ 10 o'clockವರೆಗೂ ಮುಗಿಸಿದ್ದೀನಿ ವರ್ಕನ್ನು. ತುಂಬ ಫಿನಿಶಿಂಗ್ ನೀಟಾಗಿ ಬಂದಿದೆ. ಒಂದು ಮುದ್ದೆನೂ ಬಂದಿಲ್ಲ. ಯಾವ ಥರ ಬಂದಿದೆ ಅಂದರೆ ಬಟ್ಟೆಲ್ಲ ವರ್ಕ್ ಬಂದಿದೆಯೇನೋ, ಎಂಬ್ರಾಯ್ಡ್ರಿ ವರ್ಕ್ ಅನ್ನೋ ಥರ ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದೀನಿ. ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಫ್ರಂಟ್ ನೋಡಿ, ಫ್ರಂಟ್ ಈ ಥರ ಬಂದಿದೆ. ವರ್ಕ್ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ನೋಡಿ ಇಷ್ಟ ಆಯಿತು ಈ ವರ್ಕು. ಸ್ಲೀವ್ಸ್ಗೆ ಹಾಕೋಲಿಲ್ಲ ಅವರು, ಜಸ್ಟ್ ಬುಡ್ಡ ಅಷ್ಟು ಹಾಕಿ ನಮ್ಮ ಬಾರ್ಡ್ರ್ ಬೇಕು, ಬಾರ್ಡ್ರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದಕ್ಕೆ ಅಲ್ಲಿ ಚಿಕ್ಕ ಬುಡ್ಡ ಹಾಕಿದ್ದೀನಿ. ಫ್ರೆಂಡ್ಸ್, ಇದು ವರ್ಕ್ ಹೊಲ್ಕೊಂಡಿಂದ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಈಗ 2ನೇದ್ದು ಹಾಕಿದ್ದೀನಿ. ಅವ್ರ ಜೊತೆಯಲ್ಲೇ ಒಬ್ಬ ಫ್ರೆಂಡಿಂದ, ಅದು ಈಗ ಹಾಕಿರೋ ಫ್ರೆಂಡಿಂದ, ಅವರು ತುಂಬ ಗ್ರ್ಯಾಂಡಾಗಿ ಬೇಡ ಮೇಡಮ್, ಚಿಕ್ಕದಾಗಿ ಸ್ಮಾಲಾಗಿರಬೇಕು, ನನಗೆ ಓವರಾಗಿ ಬೇಡ ಅಂತ ಹೇಳಿದರು. ಈಗ ಇದು ನಿಂತಿದ್ದೀನಿ. ನೋಡೋಣ, ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ಪೂರ್ತಿ ಫಿನಿಶಿಂಗ್ ಆಗಿಂದ ಬ್ಲೌಸ್ ಯಾವ ಥರ ಬರುತ್ತೆ ಅಂತ ಹೈಲೈಟ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇದೆ ಅದು ವರ್ಕ್. ಫುಲ್ಲು ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ, ಅದು ಬ್ಲರ್ ಆಗಿದೆ, ಮೋಡ ಎಲ್ಲ ಕಟ್ಕೊಂಡಿದೆಯಲ್ಲ, ಅದಕ್ಕೆ ಫಿನಿಶಿಂಗ್ ಇಲ್ಲಿ ಕಾಣಿಸ್ತಾ ಇಲ್ಲ. ಹೈಲೈಟ್ ಮಾಡಿದ್ದೀನಿ. ಇದು ಮಾಡಿ ತೋರಿಸ್ತೀನಿ. ವರ್ಕ್ ತುಂಬ ಚೆನ್ನಾಗಿದೆ. ಪರ್ಪಲ್ ಕಲರಲ್ಲಿ ಸಖತ್ತಾಗಿ ನಾನು ಲೈಟಾಗಿ ವಿಡಿಯೋ ಮಾಡ್ಕೋಬೇಕಾಯಿತು. ಸಾರಿ ಫ್ರೆಂಡ್ಸ್, ನನಗೆ ಗೊತ್ತಾಗಲಿಲ್ಲ, ವಿಡಿಯೋ ಕ್ಯಾಮ್ರಾ ಅಬ್ಸರ್ವ್ ಮಾಡಲಿಲ್ಲ ನಾನು. ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಪೂರ್ತಿ ಆಗಿಂದ. ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ವರ್ಕು. ನನಗೊಂದು ಕೆಲಸ ಇರಲ್ಲ ಫ್ರೆಂಡ್ಸ್, ಮನೆಯಲ್ಲಿ ನಮ್ಮ ಮಗಳಿಗೆ ಮತ್ತೆ ಗೊತ್ತಿರೋ ಸಿಸ್ಟರ್ಸ್ಗೆ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋದು, ಮತ್ತು ಏನಾದರೂ ಕೆಲಸಗಳು ಇದ್ದೇ ಇರುತ್ತೆ. ಹಂಗೆ ಅದ್ರ ಮಧ್ಯೆ ಅರ್ಧ ಎಲ್ಲ ಮನೆಯೂ ನೀಟಾಗಿ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಇತ್ತೀಚೆಗೆ ಕೆಲಸ ಎಲ್ಲ ಈ ಥರ ನೋಡಿ ಕಾಣಿಸ್ತಾ ಇಲ್ಲ. ನಾನು ಲೈಟಾಗಿ ತೋರಿಸ್ಬೇಕಾಗಿತ್ತು. ಈ ಥರ ನಿನ್ನೆ ಹಾಕಿರೋದು ಫ್ರೆಂಡ್ಸು. ನೋಡೋಣ, ಮತ್ತೆ ವಿಡಿಯೋ ಮಾಡ್ತೀನಿ. ಯಾರಿಗೆಲ್ಲ ಉಂಡೆಗಳೆಲ್ಲ ಇಷ್ಟ ಆಯಿತು, ವರ್ಕ್ ಇಷ್ಟ ಆಯಿತು, ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.